ಒಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಆ್ಯಕ್ಚುಲಿ ಒಂದು 2 ದಿನದಿಂದ ಬೇಬಿ ರೂಮ್ನ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಲ್ಲ, ಬಿಕಾಸ್ ನನಗೆ ಇವಾಗ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮಮ್ಮ ಮತ್ತು ಭರತ್ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಟ್ ಆಗ್ತಾ ಇದೆ. ದೇರ್ ಸಮಥಿಂಗ್ ಬಿಗ್ ಚೇಂಜ್ ಹ್ಯಾಪನಿಂಗ್ ಅಂತ. ಆಲ್ಸೋ ಇನ್ಮೇಲೆ ನಾವು ಇಬ್ಬರೇ ಅಲ್ಲ, ಎವ್ರಿ ಟೈಮ್ ಎವ್ರಿವೇರ್ ವಿ ಗೋ ನಾವು 3 ಜನ ಅಂತ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಅನಿಸ್ತಾ ಇದೆ. ಬಟ್ ಐ ನೋ ಬೇಬಿ ಬಂದರೆ ಫುಲ್ ಚೆನ್ನಾಗಿರುತ್ತೆ ಅಂತ. ಬೈ ದ ವೇ, ಬೇಬಿ ಸ್ಟಫ್ಸಲ್ಲಿ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಯಾವುದೆಲ್ಲ ರಿಕ್ವೈರ್ಡ್ ಅದನ್ನು ಮಾತ್ರ ತೊಗೊಳ್ತಾ ಇದ್ದೀವಿ. ಆಲ್ಸೋ ಅದಕ್ಕೇನಾದರೂ ಈಗ ಡೈಪರ್ ಆಗಿರಲಿ ಅಥವಾ ಸ್ಟ್ರಾಲರ್ ಆಗಿರಲಿ ಎಲ್ಲ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ, ನಾಟ್ ಲೈಕ್ ಪ್ರೈಸಿ ಅಲ್ಲ, ಬಟ್ ದ ಬೆಸ್ಟ್ ಒನ್ ನಾವು ನೋಡ್ತಾ ಇದ್ದೀವಿ. ಸ್ಲೋಲಿ ಸ್ವಲ್ಪ ಕಲಿತಾ ಇದ್ದೀವಿ. ಆ್ಯಂಡ್ ವಾಟ್ ಈಸ್ ರಿಕ್ವೈರ್ಡ್ ನ್ಯೂ ಬಾರ್ನ್ಗೆ ಅದನ್ನು ಮಾತ್ರ ನೋಡ್ಕೊಂಡು ತೊಗೊಳ್ತಾ ಇದ್ದೀವಿ. ಬೇಬಿ ಡೆಲಿವರ್ ಆಯ್ತಾ ಅಂತ ಕೇಳ್ತಾ ಇರೋರಿಗೆ, ನೋ, ಈ ಸ್ಟಿಲ್ ಆನ್ ದಿ ವೇ. ಇಡೀ ಫ್ಯಾಮಿಲಿ ವೇಟ್ ಮಾಡ್ತಾ ಇದೆ. ರೂಮ್ ಇನ್ನ ರೆಡಿ ಆಗ್ತಾ ಇದೆ. ಪಾರ್ಷಲಿ ಇಟ್ಸ್ ಡನ್. ಸೊ ಐ ವಿಲ್ ಪೋಸ್ಟ್ ಅನದರ್ ವಿಡಿಯೋ, ಐ ಹೋಪ್, ಬಿಫೋರ್ ದ ಬೇಬಿ ಅರೈವ್ಸ್. ಈ ವಿಡಿಯೋದು ನೆಕ್ಸ್ಟ್ ಪಾರ್ಟಲ್ಲಿ ಐ ವಿಲ್ ಅಗೇನ್ ಮೀಟ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.